ಗಂಧರ್ವಾಧಿಪ ಯಾರೆಂಬುದಾಗಿ ತಿಳಿಯುತ್ತೀರಿ. ಅದೇ ಸರಿ. ಅನೇಕ ವಿಧಾಲಿಸಿ ಅಮರಾವತಿಯಲ್ಲಿ ದೇವಭೂಮಿಗೆ ಸಂಬಂಧಪಟ್ಟದ್ದೇ ನಮ್ಮದಾದಂತಹ ಗಂಧರ್ವಲೋಕವೂ ಕೂಡ ಹೂ ಹೂ ಗಂಧರ್ವ ಎಂಬ ಹೆಸರೆಯಿಂದ ಗಂಧರ್ವರಿಗೆಲ್ಲರಿಗೂ ಕೂಡ ಒಡೆಯಲಾಗಿ ನಾನಿಂದು ಮೆರೆಯುತ್ತಾ ಇದ್ದೇನೆ. ನಮ್ಮಲ್ಲಿಯೂ ಕೂಡ ಎರಡು ಪಂಗಡಗಳಿವೆ. ಒಂದು ದಿವ್ಯರು, ಮತ್ತೊಂದು ಮರ್ತ್ಯರು. ತಮ್ಮದಾದಂತಹ ಸಾಧನೆ ಮುಖೇನವಾಗಿ ಭೂಲೋಕದಲ್ಲಿ ಪುಣ್ಯವನ್ನು ಆರ್ಜಿಸಿ ಆ ಬಳಿಕ ನಮ್ಮ ಪಂಕ್ತಿಯಲ್ಲಿ ಸೇರಿಕೊಂಡವರು ಅವರು ಮರ್ತ್ಯರು. ಹಾಗೆ ನಾವು ಹಾಗಲ್ಲ, ಸ್ವರ್ಗಲೋಕದಲ್ಲಿಯೇ ಇದ್ದು ಇಲ್ಲದ್ದಾದಂತಹ ಅಮಿತವಾದಂತಹ ಸುಖ ಭೋಗವನ್ನು ಉಣ್ಣುವಂತಹ ಭಾಗ್ಯವನ್ನು ಪಡೆದವರು ನಾವು. ಎಂದಿನಂತೆಯೇ ಸುರಪನ ಆ ಸುಧರ್ಮ ಸಭೆಯಲ್ಲಿ ನಡೆಯುತ್ತಾ ಇದ್ದಂತಹ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿ ಬಳಿಕ ನಮ್ಮದ್ದಾದಂತಹ ಗಂಧರ್ವಲೋಕವನ್ನು ಸೇರಿಕೊಂಡವನು ನಾನು. ಎಂದಿನಂತೆಯೇ ಓಲಗನ್ನು ನಡೆಸಿ ಪ್ರಜೆಗಳ ಯೋಗಕ್ಷೇಮದ ಕುರಿತಾಗಿ ಚಿಂತಿಸಿದೆ. ಅವರದ್ದಾದಂತಹ ಕುಂದುಕೊರತೆಗಳನ್ನು ಕೇಳಿ ತಿಳಿದುಕೊಂಡೆ. ಅದಕ್ಕೆ ಪರಿಹಾರೋಪಾಯವನ್ನು ಹೇಳಿದ ಹಾಗಾಯಿತು. ನನ್ನನ್ನು ನೋಡುವುದಕ್ಕೆ ಯಾರೋ ಬಂದಿದ್ದಾರಂತೆ. ಬರಲಿ ಬರಲಿ, ಸಭೆಗೆ ಬರಲಿ.
ನನ್ನನ್ನು ನೋಡುವುದಕ್ಕೆ ಯಾರೋ ಬರುತ್ತಾ ಇದ್ದಾರೆ ಎಂಬ ವರ್ತಮಾನ ಕೇಳಿತು. ಆಗ ಆಶ್ಚರ್ಯ ಆಗಿಲ್ಲ ನನಗೆ. ನಿತ್ಯವೂ ಕೂಡ ತಮ್ಮದಾದಂತಹ ಕುಂದುಕೊರತೆಗಳನ್ನು ಹೇಳುವುದಕ್ಕೆ, ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಎಲ್ಲರೂ ಬರ್ತಾರೆ. ಆದರೆ ಬಂದದ್ದು ಬೇರೆ ಯಾರು ಅಲ್ಲ, ನಿಮ್ಮ ಮಡದಿ ಮಣಿಯರು, ನನ್ನ ಮೋಹದ ರಾಶಿಯರು. ಹಬ್ಬಬ್ಬಾ, ನಿಮ್ಮ ಮುಖವೇ ನಿತ್ಯವೂ ಕೂಡ ಹುಣ್ಣಿಮೆಯ ಚಂದ್ರಮನಂತೆ ಕಲಾಪೂರ್ಣವಾಗಿರಬೇಕಾದಂತಹ ಮುಖ ಇಂದು ಹೇಗಾಗಿದೆ? ರಾಹು ಸೋಕಿದ ಚಂದ್ರನಂದದಿ ಕುಂದಿ ಹೋಗಿದೆ, ಕಂದಿ ಹೋಗಿದೆ. ಯಾಕೆ ಹೀಗಾಯಿತು ಅರ್ಥವಾಗುತ್ತಾ ಇಲ್ಲ. ನನ್ನ ಮಡದಿಯರಾದಂತಹ ನಿಮಗೆ ಯಾವ ಕುಂದು ಕೊರತೆಗಳು ಬರಬಾರದು ಎಂಬ ಕಾರಣಕ್ಕಾಗಿ ಬಹಳಷ್ಟು ಪ್ರೀತಿಯಿಂದ ಸಾಕಿ ಸಲಹುತ್ತಾ ಇದ್ದೇನೆ. ಯಾವುದ್ರಲ್ಲಾದ್ರೂ ಕಡಿಮೆ ಮಾಡಿದ್ದೇನೆ? ಯಾವ ವಿಚಾರದಲ್ಲಿ ಆದರೂ ಕೊರತೆ ಆಗಿದೆ ನಿಮಗೆ? ಯಾವುದ್ರಲ್ಲೂ ಆಗಲಿ. ಹಾಗಿರುವಾಗ ಇವತ್ತು ಏನು ಬಂತು? ಈ ರೀತಿಯದ್ದಾದಂತಹ ವ್ಯಾಕುಲತೆ ಯಾಕೆ? ನಿಮ್ಮ ಮುಖ ಬಾಡಿಹುದು ಯಾಕೆ? ಒಂದು ಅರ್ಥವಾಗುತ್ತಾ ಇಲ್ಲ. ನಿಮ್ಮ ಯಾವ ಕಷ್ಟವೇ ಇದ್ದರೂ ಕೂಡ ಪರಿಹರಿಸಬೇಕಾದ್ದು ಗಂಡನಾದಂತಹ ನನ್ನ ಕರ್ತವ್ಯ, ಹೌದೋ ಅಲ್ವೋ? ಸತ್ಯವಾಗಿ. ಹಾಗಾಗಿಯೇ ಹೇಳ್ತಾ ಇದ್ದೇನೆ, ನಿಮಗೆ ಬಂದಂತಹ ಕುಂದೇನು ಗಂಡನಾದಂತಹ ನನ್ನಿಂದ ಏನಾದರೂ ಅಪಚಾರವಾಯಿತೋ? ಖಂಡಿತವಾಗಿಲ್ಲ. ಅಲ್ಲ, ಪ್ರಜೆಗಳು ಏನಾದರೂ ನಿಮ್ಮನ್ನು